ಸ್ನೇಹಿತರೆ, ಪ್ರಭು ಯೇಸು ಕ್ರಿಸ್ತನ ಜೀವಿತ, ಆತನ ಬೋಧನೆಗಳು ಮತ್ತು ಆತನು ಈ ಭೂಮಿಯಲ್ಲಿ ಮಾಡಿದ ಕಾರ್ಯಗಳು ಜಗತ್ತಿನ ಕೋಟ್ಯಾನುಕೋಟಿ ಜನರ ಜೀವಿತಗಳನ್ನು ಪ್ರಭಾವಿತಗೊಳಿಸಿದೆ. ಜಗತ್ತಿನ ಅನೇಕ ಮಹಾನ್ ವ್ಯಕ್ತಿಗಳಿಗೆ ಪ್ರಭು ಯೇಸು ಕ್ರಿಸ್ತನು ಉತ್ತಮವಾದ ಮಾರ್ಗದರ್ಶಕನಾಗಿದ್ದಾನೆ. ನಮ್ಮ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಅಹಿಂಸಾ ಮಾರ್ಗವನ್ನು ಹಿಡಿಯಲು ಗಾಂಧೀಜಿಯವರನ್ನು ಪ್ರಭಾವಿತಗೊಳಿಸಿದ್ದು ಪ್ರಭು ಯೇಸು ಕ್ರಿಸ್ತನ ಜೀವಿತ ಮತ್ತು ಪ್ರಭು ಯೇಸು ಕ್ರಿಸ್ತನು ಪರ್ವತದ ಮೇಲೆ ಮಾಡಿದ ಪ್ರಸಂಗ. ಸ್ನೇಹಿತರೆ, ಸತ್ಯವೇದದಲ್ಲಿ ಬರೆಯಲ್ಪಟ್ಟ 3 ಅಧ್ಯಾಯಗಳ ಪ್ರಭು ಯೇಸು ಕ್ರಿಸ್ತನ ಪರ್ವತ ಪ್ರಸಂಗವು ಜಗತ್ತಿನ ಅನೇಕರ ಜೀವಿತಗಳನ್ನು ಬದಲಾಯಿಸಿಬಿಟ್ಟಿದೆ. ಈ ವಿಡಿಯೋದಲ್ಲಿ ನಾವು ಪ್ರಭು ಯೇಸು ಕ್ರಿಸ್ತನು ಪರ್ವತದ ಮೇಲೆ ಮಾಡಿದ ಪ್ರಸಂಗದ ಕೆಲವು ಮಾತುಗಳನ್ನು ಕೇಳೋಣ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 3ನೇ ವಚನ. ಒಬ್ಬ ಮನುಷ್ಯನು ತನ್ನನ್ನು ಹೆಚ್ಚಿಸಿಕೊಳ್ಳುವವನಾಗಿದ್ದರೆ ಅವನು ಯಾವಾಗಲೂ ಕೂಡ ದೇವರಿಂದ, ದೇವರ ರಾಜ್ಯದಿಂದ ದೂರವೇ ಉಳಿಯುತ್ತಾನೆ. ಈ ಲೋಕದಲ್ಲಿ ಎಷ್ಟೇ ಆಸ್ತಿ, ಅಂತಸ್ತು, ಅಧಿಕಾರವಿದ್ದರೂ ಯಾವಾಗಲೂ ಕೂಡ ತನ್ನನ್ನು ತಗ್ಗಿಸಿಕೊಳ್ಳುವ ಮನುಷ್ಯ ದೇವರಿಗೂ ದೇವರ ರಾಜ್ಯಕ್ಕೂ ಬಹಳ ಹತ್ತಿರವಾಗಿ ಇರ್ತಾನೆ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 14ನೇ ವಚನ. ಬೆತ್ತಲೆಯಾಗಿ ಈ ಭೂಮಿಗೆ ಬಂದ ನಾನು ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಬೆತ್ತಲೆಯಾಗಿ ಹೋಗಬೇಕು ಎನ್ನುವ ಸತ್ಯವನ್ನ ಅರಿತಿರುವ ಮನುಷ್ಯನು ಎಷ್ಟೇ ದೊಡ್ಡ ಐಶ್ವರ್ಯವಂತನಾದರೂ ಕೂಡ ತನ್ನನ್ನು ಎಂದಿಗೂ ಹೆಚ್ಚಿಸಿಕೊಳ್ಳುವುದಿಲ್ಲ. ಯಾಕಂದ್ರೆ ಅವನಿಗೆ ಗೊತ್ತು, ಒಂದು ದಿನ ನಾನು ಇವೆಲ್ಲವನ್ನೂ ಕೂಡ ಬಿಟ್ಟು ಬೆತ್ತಲೆಯಾಗಿ ಹೋಗಬೇಕು ಅಂತ. ಅದಕ್ಕೆ ಪ್ರಭು ಯೇಸು ಕ್ರಿಸ್ತನು ಹೇಳ್ತಾರೆ, ಲೋಕ ಸಂಬಂಧವಾಗಿ ನೀನು ಎಷ್ಟೇ ದೊಡ್ಡ ಐಶ್ವರ್ಯವಂತನಾದರೂ ಆತ್ಮದ ವಿಷಯದಲ್ಲಿ ಯಾವಾಗಲೂ ಬಡವನಾಗಿರು, ಅಂದರೆ ತಗ್ಗಿಸಿಕೊಳ್ಳುವವನಾಗಿರು. ಪ್ರಭು ಯೇಸು ಕ್ರಿಸ್ತನು ಸರ್ವವನ್ನೂ ಸೃಷ್ಟಿ ಮಾಡಿದ ದೇವರಾಗಿದ್ದರೂ ಕೂಡ ಈ ಭೂಮಿಗೆ ಮನುಷ್ಯನಾಗಿ ಬಂದಾಗ ಎಲ್ಲರ ಕೂಡ ಸಾಮಾನ್ಯ ಮನುಷ್ಯನ ಹಾಗೆ ತನ್ನನ್ನು ತಗ್ಗಿಸಿಕೊಂಡವನಾಗಿ ಜೀವಿಸಿದರು. ತನಗಿರುವ ಯಾವ ವಿಷಯಗಳಲ್ಲಿಯೂ ಕೂಡ ಹೆಚ್ಚಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಲೇ ಇಲ್ಲ. ನಮ್ಮೆಲ್ಲರಿಗೂ ಪ್ರಭು ಯೇಸು ಕ್ರಿಸ್ತನೇ ಉತ್ತಮವಾದ ಮಾದರಿಯಾಗಿದ್ದಾರೆ.